ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಘವರೇ, ನಮಸ್ಕಾರ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಮೈಸೂರಿನ ಕೇಳಿಗರಿಗೆ ನನ್ನ ನಮಸ್ಕಾರ. ಆ್ಯಂಡ್ ನೀವು ಮಾಡ್ತಿರೋಂಥ ಕಾರ್ಯಕ್ರಮ ಅಂತೂ ತುಂಬ ಸಮಾಜಮುಖಿಯಾಗಿ ತುಂಬ ಜನಕ್ಕೆ ನನಗೆ ಪರ್ಸ್ನಲಿ ಫೇವ್ರೆಟ್ ಇದೆ. ಮತ್ತು ನೀವು ತಲುಪಿಸ್ತಿರೋಂಥ ಮೆಸೇಜ್ಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ತುಂಬ ಒಂದು ಸಮಾಜಕ್ಕೆ ಬೇಕಾಗಿರೋ ಅಂಥದ್ದು, ಇವತ್ತಿನ ದಿನಕ್ಕೆ ಬೇಕಾಗಿರೋ ಅಂಥದ್ದೇ ಇದೆ. ಸೊ ಅಂಥದ್ರಲ್ಲಿ ನಮ್ಮ ಸೈಕ್ಲಿಂಗ್ ಬಗ್ಗೆನೂ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಆ್ಯಂಡ್ ಪರ್ಸ್ನಲಿ ನೀವು ಕೂಡ ತುಂಬ ಇನ್ಸ್ಪಿರೇಷನ್ ಡೆವಲಪ್ ಮಾಡ್ತಾ ಇದ್ದೀರಾ ನಮ್ಮ ಮೈಸೂರಿಯನ್ಸಲ್ಲಿ. ತುಂಬ ಧನ್ಯವಾದಗಳು. ಹವ್ಯಾಸವನ್ನು ಯಾವ ರೀತಿ ನಾವು ಬೆಳೆಸ್ಕೊಂಡಿರ್ತೀವಿ ಅಂತ ಅನ್ನೋದ್ರ ಮೇಲೆ ಇದೆ. ಕೆಲವೊಬ್ಬರು ಅದನ್ನು ಸ್ವಲ್ಪ ವಿಶಿಷ್ಟವಾಗಿ ಒಂದಿಷ್ಟು ಬಹಳ ಉಲ್ಲಾಸದಿಂದ, ಆನಂದದಿಂದ ಸೈಕಲನ್ನು ಓಡಿಸ್ತಾ ಸುತ್ತಾಡ್ತಾ ಇರ್ತಾರೆ. ನಂದು ಒಂದು ಪರ್ಸ್ನಲಿ ಒಂದು ದೊಡ್ಡ ಡ್ರೀಮ್ ಏನಂತ ಹೇಳಿದ್ರೆ, ನಮ್ಮ ಮೈಸೂರಲ್ಲಿ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಸೈಕಲ್ನೇ ಅತಿ ಹೆಚ್ಚಾಗಿ ಬಳಸಿದ್ರೆ, ಪೂರ್ತಿಯಾಗಿ ಬಳಸಬೇಕು ಅಂತಲ್ಲ, ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ ಒಂದು ಕಾರಲ್ಲಿ ಹೋದರೆ ಅಥವಾ ಸ್ಕೂಟ್ರಲ್ಲಿ ಹೋದರೆ ಒಂದು 10 ನಿಮಿಷ ತಗೊಳ್ಳೋ ಜಾಗದಲ್ಲಿ ಇದೊಂದು 15 ನಿಮಿಷ ತಗೊಳುತ್ತೆ ಅಷ್ಟೇ. ಬಟ್ ಇದನ್ನು ರೂಢಿಸ್ಕೊಂಡ್ರೆ ನಮ್ಮ ಮೈಸೂರು ಇವತ್ತಿಗೇನು ಒಂದು ಉನ್ನತ ಸ್ಥಾನದಲ್ಲಿದೆ, ಸೊ ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವೇನೋ ಅನ್ನೋಂಥದ್ದು ಒಂದು ನನ್ನದು ಕಲ್ಪನೆ ಮತ್ತು ಒಂದು ಕನಸು. ತುಂಬ ಸುಂದರವಾದಂಥ ಕನಸು. ನನಗೆ ಭಾಳ ಇಷ್ಟ ಆಯಿತು ಈ ವಿಚಾರ. ಯಾಕಂದರೆ ಈ ವಿಚಾರವನ್ನು ನಾವು ಹೆಂಗೆ ನಾವು ಹರಡುತ್ತೀವಿ, ಜಾಗೃತಿಯನ್ನು ಎಷ್ಟು ನಾವು ಜನರಲ್ಲಿ ಮೂಡಿಸ್ತೀವಿ, ಹಾಗೆ ಸಾವಕಾಶವಾಗಿ ಬರ್ತಾ ಈ ಬಗ್ಗೆ ಪ್ರಜ್ಞೆ ಮೂಡಿ ಯಾವುದಾದ್ರೂ ಒಂದು ಸ್ಥಳಕ್ಕೆ ಇಲ್ಲಿ ನೀವು ಸೈಕಲ್ ಸವಾರಿಗೆ ಮಾತ್ರ ಅವಕಾಶ ಇದೆ ಅಂತ ಒಂದು ನಿಯಮ ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದರೆ ಇವತ್ತು ನಾವು ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತ ಮಾತಾಡ್ತೀವಿ. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಾಧ್ಯವೋ ಅದು ರಸ್ತೆ ಮಾಡ್ತಿರ್ತಾರೆ. ಆ ರಸ್ತೆ ಪಕ್ಕದಲ್ಲಿ ಒಂದಿಷ್ಟು ನೆಲನೂ ಇರಬೇಕು ಅಂತ ನಿಯಮ ಈಗಲೂ ಕೂಡ. ಅದನ್ನ ಆದಷ್ಟು ಕೆಲವು ಸಂಸ್ಥೆಯವರು ಮಾಡ್ತಿರ್ತಾರೆ. ಎಲ್ಲವನ್ನೂ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡೋದಲ್ಲ. ಯಾಕಂದ್ರೆ ನೀರು ಇಂಗಬೇಕು, ಭೂಮಿನಲ್ಲಿ ಆಗಬೇಕು. ಈ ರೀತಿ ಕೆಲವು ವಿಚಾರಗಳು ಇವೆ. ಈಗ ಪರಿಸರದ ಜಾಗೃತಿಯನ್ನ ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಜನರಿಗೆ ತಲುಪಿಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಮೈಸೂರು ಆಕಾಶವಾಣಿಯ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮದ ಮೂಲಕವಾಗಿ ಎಷ್ಟೋ ವಿಷಯಗಳನ್ನು ನಾವು ಸಾರ್ವಜನಿಕರಿಗೆ ಮುಟ್ಟಿಸ್ತಾ ಇದ್ದೀವಿ ಅಂತ ಅನ್ನೋ ಭಾವನೆ ಇದೆ. ನಿಮ್ಮ ಥರ ಹೇಳಿದಂಥ ಅಭಿಪ್ರಾಯ ನಮಗೊಂಥರ ಸ್ಫೂರ್ತಿ ಕೊಡುತ್ತೆ. ಹೀಗೆ ನಾವು ಮುಂದುವರಿಸ್ತಾ ಹೋಗಬೇಕು. ವೈಯಕ್ತಿಕವಾಗಿ ನಾವು ಒಂದಿಷ್ಟು ಈ ಕೆಲಸವನ್ನು ಖುದ್ದಾಗಿ ಮಾಡ್ತಾ ಮಾತ್ರನೇ ನಾವು ಸಂದೇಶ ಕೊಡಬೇಕು, ಆ ವಿಚಾರದಲ್ಲಿ ಇದ್ದವರು. ಈಗ ನೀವು ಸೈಕಲ್ ಹತ್ತಿದ್ದು ಯಾವಾಗಲಿಂದ, ಮತ್ತೆ ಈಗ ಸೈಕಲ್ ಅಂತ ಅನ್ನೋದೇ ನಿಮಗೆ ನಿರಂತರವಾಗಿ ಜೊತೆಗಿರಲಿ ಅಂತ ಅನ್ನೋವಂಥ ಭಾವನೆ ಯಾವಾಗಲಿಂದ ಶುರು ಆಯಿತು? ಸರ್, ನಾನು ಭಾಳ ಚಿಕ್ಕವನಿದ್ದಾಗಿಂದನೂ ಮುಂಚೆ ಎಲ್ಲ ನಾವು ಸ್ಕೂಲಿಗೆಲ್ಲ ಹೋಗ್ತಾ ಇದ್ದಿದ್ದೆ ಸೈಕಲಲ್ಲಿ. ಸೊ ನನಗೆ ಸೈಕಲ್ ಅಂದರೆ ಭಾಳ ಪ್ರೀತಿ. ಅವಾಗ ಚಿಕ್ಕದ್ರಲ್ಲಿದ್ದಾಗಲೇ ಸೈಕಲ್ಗಳನ್ನ ನಾನು ತುಂಬ ಆಲ್ಟ್ರೇಷನ್ಗಳು ಮಾಡಿಕೊಂಡು, ಸೀಟ್ ಹೈಟ್ ಮಾಡಿಕೊಂಡು, ಅವಾಗಲೇ ಗೇರಲ್ಲಿ ಹಾಕ್ಸ್ಕೊಂಡು ಓಡಿಸ್ತಾ ಇದ್ದೆ. ಬಟ್ ಆಮೇಲೆ ಹೋಗ್ತಾ ಒಂದು ಸ್ಪೋರ್ಟ್ಸಲ್ಲೇ ಇದ್ದಿದ್ದರಿಂದ ಇದು ಒಂದು ಸ್ಪೋರ್ಟ್ಸು ಅನ್ನೋಂಥದ್ದು ಒಂದು ರೆಕಗ್ನಿಷನ್ಗೆ ಬಂತು. ಆಮೇಲಿಂದ ಸೈಕ್ಲಿಂಗು ಒಂಥರ ಪ್ಯಾಷನೇಟ್ ಆಗಿ ಒಂದೊಂದು ಡಿಸ್ಟೆನ್ಸ್ ಇಟ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಊಟಿಗೆ ಸೈಕ್ಲಿಂಗ್ ಮಾಡಿದೀವಿ, ಇಲ್ಲಿಂದ ಗೋವಾಗೆ ಸೈಕ್ಲಿಂಗ್ ಮಾಡಿದೀವಿ. ಸೊ ಈ ತರ ಒಂದೊಂದು ಬೆಂಚ್ ಮಾರ್ಕ್ಗಳು ಇಟ್ಕೊಂಡು ಮಾಡ್ತಾ ಹೋದ್ವಿ. ಇದರಲ್ಲಿ ನನ್ನ ಜೊತೆಗಿದ್ದು ಆತ್ಮೀಯ ಸ್ನೇಹಿತರುಗಳು ಜೊತೆಲಿದ್ದಾಗ ಒಂದು ಸೈಕ್ಲಿಂಗು ಆರಾಮ್ಸಾಗಿ ಮಾತಾಡ್ಕೊತ ಹೋಗ್ತಾ ಇರ್ತಿದ್ವಿ. ಸೊ ಅಂಥದ್ರಲ್ಲಿ ನಮ್ಮ ಮನುಗೌಡ ಅಂತ ನಮ್ಮ ಮೈಸೂರು ಸೈಕ್ಲಿಂಗ್ ಟೀಮ್ನ ಅಧ್ಯಕ್ಷರು ಅವರು. ಆ್ಯಂಡ್ ನನ್ನ ತುಂಬ ಆತ್ಮೀಯ ಸ್ನೇಹಿತರು, ಮತ್ತು ಒಂದು ಬ್ರದರ್ ಥರ ನನ್ನ ಶ್ರೀಕಾಂತ್ ಅಂತ ನನ್ನ ಸ್ನೇಹಿತರು, ಅವರು ಕೂಡ ನಾವು ಅವ್ರ ಜೊತೆಲಿ ಭಾಳಷ್ಟು ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಈ ಥರ ಒಂದು ದೊಡ್ಡ ಅಚೀವ್ಮೆಂಟ್ಗಳು ಈಗ ಮೈಸೂರಿನಿಂದ ಗೋವಾ ನಿಜವಾಗ್ಲೂ ನನಗೆ ಅದನ್ನ ಏನಪ್ಪ ಇದು ಏನು ಇಲ್ಲೇ ಎಲ್ಲೋ ನಂಜನಗೂಡಿಗೆ ಹೋದಂಗೆ ಹೇಳ್ತಾ ಇದಾರಲ್ಲ ಅಂತ ಅನಿಸ್ತಾ ಇದೆ ನನಗೆ. ಹೌದು, ಅದು ತುಂಬಾ ರೋಚಕವಾಗಿತ್ತು ಸರ್. ನಮ್ಮ ಜರ್ನಿ ಮೈಸೂರಿನಿಂದ 2.5 ದಿನದಲ್ಲಿ ನಾವು ಗೋವಾ ತಲುಪಿದ್ವಿ. ನಾವು ಅಂದ್ರೆ ರಾತ್ರಿನೂ ಏನಾರು ಓಡಿಸಿದ್ರಾ? ಇಲ್ಲ, ರಾತ್ರಿ ಎಲ್ಲ ಎಷ್ಟು ಗಂಟೆವರೆಗೆ? ರಾತ್ರಿ ಅಂದ್ರೆ ನಾವು ಜನರಲಿ ಬೆಳಿಗ್ಗೆ ಒಂದು 5:30-6 ಗಂಟೆ ಅಷ್ಟಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ. ಸಂಜೆ ಒಂದು 7-8 ಗಂಟೆ ಲೈಟಿಂಗ್ ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಅಂದ್ರೆ ಕತ್ಲಾಗತ್ತ ತನಕ ಸೈಕಲ್ ಓಡಿಸ್ತಿರೋದ್ಮೇಲೆ ಅಲ್ಲಿ ಬೇಕು. ಹೌದು. ಏನ್ ಮಾಡ್ತಿದ್ರಿ ಅದಕ್ಕೆ ಲೈಟಿಂಗಿಗೆ? ನಮ್ಮ ಟಾರ್ಚ್ಗಳಿರುತ್ತಲ್ಲ ಸರ್, ಸೈಕಲ್ದು ಡೈನಮೋಗಳಿರುತ್ತೆ, ಮತ್ತೆ ಅದಕ್ಕೆ ಆದಂತ ಲೈಟಿಂಗ್ ವ್ಯವಸ್ಥೆಗಳಿರುತ್ತೆ, ಮತ್ತೆ ರಿಫ್ಲೆಕ್ಟರ್ ಜಾಕೆಟ್ಸ್ಗಳಿರುತ್ತೆ. ಎಲ್ಲವನ್ನೂ ಏನೇನು ಬೇಕು ಅಂತ ಅನ್ನೋದು ಎಲ್ಲವನ್ನು ತಗೊಂಡಿರ್ತೀರಿ. ಬಹಳ ಖುಷಿ ಆಗೋ ವಿಚಾರ ಏನಂದ್ರೆ, ಯಾವ್ಯಾವ್ದೋ ಊರುಗಳಿಗೆ ಹೋಗಿ ಬಂದೀವಿ ಅಂತ ಹೇಳ್ಬೋದು ನಾವು, ಆದ್ರೆ ಸೈಕಲ್ ಮೇಲೆ ಹೋಗಿ ಬಂದಿದ್ದಂತ ಊರೇ ಬೇರೆ. ಯಾಕಂದ್ರೆ ಪ್ರತಿ ಕ್ಷಣವನ್ನ ನೀವು ಅನುಭವಿಸ್ತಾ ಇರ್ತೀರಿ. ಆ ಜಾಗಕ್ಕೆ ಹೋಗ್ಬೇಕಂದಾಗ ನಿಮ್ಮ ಮಾತುಕತೆ ಆಗಿರ್ಬೋದು, ನಿಮ್ಮ ಕಲ್ಪನೆಗಳಾಗಿರ್ಬೋದು, ಆ ಸೃಷ್ಟಿ ಮಧ್ಯೆ ನಮ್ಮ ಏನೇನು ಸಂವಹನಗಳು ನಡೀತಿರ್ತವೆ ಆ ಟೈಮ್ನಲ್ಲಿ
ಅಂದ್ರೆ ಯಾಂತ್ರಿಕವಾಗಿ ಅದು ನಮ್ಮ ಒಂದು ಸಂಚಾರಿ ವಾಹನ ಅಂತ ಬಳಸೋದು ಬೇರೆ, ಭಾವನಾತ್ಮಕವಾಗಿ ಆ ಸೈಕಲ್ ಜೊತೆಗೆ ನಂಟು ಅದು ನಮಗೆ ಬೇರೆ ಬೇರೆ ಆಲೋಚನೆಗಳಿಗೆ ಪ್ರೇರಣೆ ಆಗತ್ತೆ. ಈಗ ಇಷ್ಟು ದೂರ ಹೋಗ್ಬೇಕಂದ್ರೆ ಇಂಥದ್ದೇ ಸೈಕಲ್ ಬೇಕಾ? ಈಗ ಕೆಲವೊಬ್ರು ನಮ್ಗೆ ಬೇರೆ ಬೇರೆ ಈ ಸೈಕಲ್ ಪ್ರಿಯರು ಈ ಕಾರ್ಯಕ್ರಮದಲ್ಲಿ ಮಾತಾಡೋರೆಲ್ಲ ಹೇಳೋರು, ಏನಿಲ್ಲ ಸರ್ ನಾನು ಈ ಸೈಕಲನ್ನೇ ಬಳಸ್ಕೊಂಡು ಹೋಗ್ಬೇಕು ಅಂತ ಮಾಡಿದೀನಿ ಹಂಗಂತ ಅಂತಾರೆ. ಪಾಪ ಅವರಿಗೂ ಕೂಡ ಈ ಕಾರ್ಯಕ್ರಮ ಮೂಲಕವಾಗಿ ಗೊತ್ತಾಗಬೇಕು ಹೆಂಗೆ ಯಾವ್ಯಾವ ಸೈಕಲ್ಗಳು ಇಷ್ಟಿಷ್ಟು ದೂರ ಹೋಗ್ಲಿಕ್ಕೆ ಬಳಕೆ ಆಗ್ತವೆ. ಸರ್ ಜನರಲಿ ಏನಾಗುತ್ತೆ ಅಂದ್ರೆ, ಈಗ ನಾವು ಒಂದು ಶಾರ್ಟ್ ಡಿಸ್ಟೆನ್ಸ್ ಅಂದ್ರೆ ಒಂದು ನಾರ್ಮಲ್ ಸೈಕಲ್ ಅಲ್ಲಿ ಹೋಗ್ಬೋದು. ಬಟ್ ನೀವು ಯಾವಾಗ ನಿಮ್ಮ ಕೆಪಾಸಿಟೀಸ್ನ ಎಕ್ಸ್ಟೆಂಡ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕಿರುತ್ತೆ, ಅವಾಗ ಸ್ವಲ್ಪ ಟೆಕ್ನಾಲಜಿ, ಸ್ವಲ್ಪ ಪ್ಲಾನಿಂಗು ಇದೆಲ್ಲ ಬೇಕಾಗುತ್ತೆ. ಹಾಗಾಗಿ ಸೈಕಲ್ಲು ಚೆನ್ನಾಗಿದ್ರೆ ನೀವು ಲಾಂಗ್ ಡಿಸ್ಟೆನ್ಸ್ನ ಸ್ವಲ್ಪ ಬೇಗ ಕವರ್ ಮಾಡ್ಬೋದು. ಅಷ್ಟೇ ಅಷ್ಟೇ ಅಷ್ಟೇ. ನಾರ್ಮಲ್ ಸೈಕಲ್ ಅಲ್ಲಿ ಹೋಗ್ತೀನಿ ಅಂದ್ರೂ 4 ದಿನ ತಗೊಳ್ಳೋದನ್ನ ನಾವು 2.5 ದಿನದಲ್ಲಿ ಕವರ್ ಮಾಡ್ಕೊಂಡು. ಸರ್ ಈಗ ಗೋವಾ ತನಕ ಇಷ್ಟು ದೂರ ಹೋಗಿದಿರಲ್ಲ, ಈ ದೇಹದ ಕಥೆ ಏನು? ಅಂದ್ರೆ ಸೈಕಲ್ ಹೊಡೆಯೋರು ತುಂಬಾ ಯಾವತ್ತೂ ಗಟ್ಟಿ ಇರ್ತಾರೆ, ಪರವಾಗಿಲ್ಲ ಬಿಡು ಆರಾಮ್ ಹೋಗ್ಬಿಡ್ತಾರೆ ಅಂತ ನಾವು ಅನ್ಕೋಬಾರ್ದು. ಏನೇನು ಆಗತ್ತೆ, ಅಥವಾ ಒಂದ್ಸಲ ಹೋಗಿ ಬಂದ ನಂತರ ಅದರ ನಂತರದ ದಿನಗಳಲ್ಲಿ ಬಾಡಿ ಪೇನು ಏನೇನಾಗತ್ತೆ, ಯಾವ ರೀತಿ, ಅಥವಾ ಆಗಲ್ವಾ? ಸರಿ, ಇಲ್ಲ ಆಗತ್ತೆ. ಬಟ್ ನಮ್ಗಿಂತ ತುಂಬಾ ಹೆಚ್ಚು ಅಚೀವ್ಮೆಂಟ್ ಮಾಡಿರೋಂಥವ್ರು ಇದ್ದಾರೆ. ಬಟ್ ಇದರಲ್ಲಿ ಪ್ಲಾನಿಂಗು ತುಂಬಾ ಇಂಪಾರ್ಟೆಂಟ್ ಸರ್. ಹೋಗಕ್ ಮುಂಚೆ ಏನೇನು ಪ್ಲಾನಿಂಗ್ ಮಾಡ್ಕೊಂತೀರಾ, ಆಕ್ಸಿಡೆಂಟ್ ಆಯ್ತು ಅಥವಾ ನೀರ್ ಬೇಕಾಯ್ತು ಅಥವಾ ಊಟ ಎಲ್ಲೆಲ್ಲಿ ಮಾಡಬೇಕು, ಊಟ ಎಷ್ಟು ಮಾಡಬೇಕು, ಅತಿ ತುಂಬಾ ಸುಸ್ತಾಯ್ತು ಅಂತ ತುಂಬಾ ಜಾಸ್ತಿ ನೀರು ಕುಡಿಯೋಕ್ಕೂ ಆಗಲ್ಲ. ಸೊ ಒಂದು ಲಿಮಿಟ್ ಅಲ್ಲಿ ನೀರು ಕುಡಿತಾ ಅವಾಗವಾಗ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನೀರು ಕುಡಿತಾ ಹೋಗೋ ತರ ಒಂದು ಪ್ಲಾನಿಂಗ್ ಮಾಡ್ಕೋಬೇಕು. ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಏನ್ ಸಿಗ್ಬೋದು ಸ್ಪೆಷಲ್ಲು ಒಂದೊಂದು. ಈಗ ಫಾರ್ ಎಕ್ಸಾಂಪಲ್ ನಾವು ಮೈಸೂರಿಂದ ಫಸ್ಟ್ ಡೇ ಮೈಸೂರು ಟು ಮಂಗಳೂರು ಮಾಡಿದ್ವಿ ಫಸ್ಟ್ ಡೇ. ಸೊ ಪರ್ಟಿಕ್ಯುಲರ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದು ಬೇಕು. ಎಲ್ಲೇ ಹೋದಾಗ ಏನೇನು ವ್ಯವಸ್ಥೆ ಮಾಡ್ಕೊಳ್ತೀವಿ, ಏನೇನು ಸಾಮಾನು ತಗೊಂಡೋಗ್ತೀವಿ, ಹಂಗೆ ಇದು ಕೂಡ ಒಂದು ಪ್ಲಾನಿಂಗ್. ಅಫ್ಕೋರ್ಸ್ ಕೆಲವೊಬ್ರು ಈಗ ಬೆಂಗಳೂರಿಗೆ ಹೋಗ್ತಾರೆ, ಹೋಗೋಣ ನಡಿ ಅಂತ ತಿಳ್ಕೊಂಡು ಇರೋ ತಮ್ಮ ಸೈಕಲನ್ನೇ ಬಳಸ್ಕೊಂಡು ಬೇಕಾರೆ ಹೋಗ್ಬಿಡ್ತಾರೆ. ಈಗ ಸರ್ ಸೈಕಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ ನಾವು. ಈ ದೂರ ಹೋಗೋದ್ರಿಂದ ಆರೋಗ್ಯಕ್ಕೆ ಈ ದೂರ ಮತ್ತು ಸಮೀಪ ಅಥವಾ ದಿನನಿತ್ಯ ಬಳಸೋದು ಯಾವುದು, ಹೆಂಗೆ? ಇಲ್ಲ ಸರ್, ನನ್ನ ಸಜೆಷನ್ ಪ್ರಕಾರ ಡೈಲಿ ನಮ್ಮ ಎಕ್ಸಸೈಸ್ಗೆ ನಾವು ಸೈಕ್ಲಿಂಗ್ ಮಾಡೋದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಆಫೀಸಿಂದ ಬರಬೇಕಾದ್ರೆ ಸೈಕಲ್ನ ಉಪಯೋಗಿಸಿದ್ರೆ ಒಳ್ಳೆಯದು. ಮತ್ತು ಇವತ್ತಿನ ದಿನ ನಮ್ಮ ಮೈಸೂರು ಚಾಮುಂಡೇಶ್ವರಿ ತಾಯಿ ಕೃಪೆಯಿಂದ ತುಂಬ ಒಂದು ಬ್ಲೆಸ್ಡ್ ಪ್ಲೇಸು. ಅದ್ರ ಜೊತೆಗೆ ಒಂದು ಅಡಿಷನಲ್ ಅಡ್ವಾಂಟೇಜ್ ನಮ್ಮ ಟ್ರಿನ್ ಸೈಕಲ್ಗಳಿದೆ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಈ ಸೈಕಲ್ ಇರಲೇಬೇಕಂತಿಲ್ಲ. ಸೈಕಲ್ ಆಲ್ರೆಡಿ ಇರೋ ಸೈಕಲ್ ಸಾರ್ವಜನಿಕ ಒಂದು ಸ್ವತ್ತನ್ನ ನಾವು ಬಳಸಬಹುದು. ಹೌದು, ಎಷ್ಟೋ ಜನ ಮಕ್ಕಳು ನಾನು ನೋಡಿದೀನಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಹತ್ರದ ಒಂದು ಟ್ರಿನ್ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಸೈಕಲ್ ತಗೊಂಡು ಅವರು ಕಾಲೇಜ್ಗೋ ಸ್ಕೂಲ್ಗೋ ಹತ್ತಿರದಲ್ಲಿ ಒಂದು ಸ್ಟೇಷನ್ ಇರುತ್ತೆ, ಅಲ್ಲಿ ಡ್ರಾಪ್ ಮಾಡಿ ಅವ್ರ ಪಾಡಿಗೆ ಅವರು ನಡ್ಕೊಂಡು ಹೋಗೋಂತ ಇದಿದೆ. ನೋಡ್ತಾ ಇದೀವಲ್ಲ ರಾಘವ್ ಅವರೇ, ನಾವು ಕೂಡ ಅದನ್ನ ಮೊದಲಿಗೆ ಆ ಟ್ರಿನ್ ಬಳಸೋಕ್ಕಿಂತ ಈಗೇನು ಒಂದಿಷ್ಟು ಪೈಡಲ್ ಆಧಾರಿತ ಏನಿದೆಯಲ್ಲ, ಸ್ವಲ್ಪ ಒಂದು ಎಲೆಕ್ಟ್ರಿಕಲ್ ವ್ಯವಸ್ಥೆ ಇದೆ ಅದಕ್ಕೆ. ಬೈಕ್ ಅಂತ ಏನೋ ಮಾಡಿದಾರಲ್ಲ, ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದನ್ನು ಬಳಸ್ತಾ ಇರೋರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಅದು ಅನುಕೂಲ. ಈಗ ಬಸ್ಸಿಗಾಗಿ ಕಾಯ್ಬೇಕು ಅಂದ್ರೆ ಲೇಟ್ ಆಗ್ಬಿಡ್ಬೋದು, ಕ್ವಿಕ್ ಆಗಿ ಮನೆ ಸೇರ್ಬೇಕಾಗತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಓದಬೇಕಾಗತ್ತೆ. ಈ ಸೈಕಲ್ಲಿನ ಒಂದು ಜೊತೆಗೆ ನಂಟು ಸವಾಸ ಹೇಗೆ ಜನರ ಜೊತೆಗೆ ಒಂದು ಭಾವೈಕ್ಯತೆಯ ಸಂಕೇತವಾಗಿ ಇದನ್ನ ಹೆಂಗ್ ಬಳಸಬಹುದು ಸರ್? ಇದು ಆಕ್ಚುಲಿ ನೀವು ಕೇಳಿದ್ದು ತುಂಬಾ ಒಳ್ಳೆ ವಿಚಾರ. ಇದ್ರ ಬಗ್ಗೆ ನಾವು ಎಲ್ಲೂ ಮಾತಾಡೇ ಇಲ್ಲ ಆಕ್ಚುಲಿ ಇದುವರೆಗೆ. ಬಟ್ ಇದೇ ಫಸ್ಟ್ ಪ್ಲಾಟ್ಫಾರ್ಮ್ ಈ ವಿಚಾರವಾಗಿ ಮಾತಾಡ್ತಾ ಇರೋದು. ಸೈಕ್ಲಿಂಗ್ ಇಂದಾಗಿ ನನಗೆ ತುಂಬಾ ಒಳ್ಳೆ ಸ್ನೇಹಿತರುಗಳು ಸಿಕ್ಕಿದ್ದಾರೆ ಸರ್. ಅಂದ್ರೆ ಒಂದೇ ತರ ಮೈಂಡ್ ಸೆಟ್ ಇರುವಂತವ್ರು ಸ್ನೇಹಿತರು ಸಿಕ್ಕಿದ್ದಾರೆ. ಅಂಡ್ ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಿಳ್ಕೊಂಡು ಅದನ್ನ ಸಾಕಷ್ಟು ವಿಚಾರಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಬೆನಿಫಿಟ್ ತಗೊಂಡಿರೋದು ನನ್ನ ಅನುಭವದಲ್ಲಿ ತುಂಬಾ ಸಾಕಷ್ಟು ವಿಚಾರಗಳಿದೆ. ಎಲ್ಲಾ ತರದ ಜನನೂ ಇದ್ದಾರೆ. ಡಾಕ್ಟರ್ಗಳಿದ್ದಾರೆ, ಅತಿ ಉನ್ನತ ಸ್ಥಾನದಲ್ಲಿರುವಂತವ್ರು ಇದ್ದಾರೆ, ಕಮಿಷನರ್ಗಳಿದ್ದಾರೆ, ಆಮೇಲೆ ಟೀಚರ್ಸ್ಗಳಿದ್ದಾರೆ, ಮೀಡಿಯಾ ಪ್ರೊಫೆಷನಲ್ಸ್ ಇದ್ದಾರೆ. ಸೊ ಎಲ್ಲ ವಾಕ್ಸ್ ಆಫ್ ಲೈಫ್ ಇಂದಾನು ಇದ್ದಾರೆ. ಸೊ ಹಂಗಾಗಿ ನಾವು ಅಲ್ಲಿ ನೀವು ಇಮ್ಯಾಜಿನ್ ಮಾಡಬಹುದು, ಒಂದು ಒಗ್ಗಟ್ಟು ಅಂತ ಬಂದಾಗ ಎಷ್ಟು ವಿಚಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಟೈಮ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಏನೋ ಒಂದು ಮ್ಯೂಸಿಕ್ ಪ್ಲೇ ಮಾಡ್ಕೊಂಡಿರ್ತೀವಿ, ಏನೋ ಒಂದು ಲಿಮಿಟೆಡ್ ವಿಚಾರಗಳನ್ನ ಮಾತಾಡ್ತೀವಿ. ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಈಗ ನಾನು ನೀವೇನೆ ಸೈಕಲ್ ಅಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಎಷ್ಟು ಟೈಮ್ ಸಿಗುತ್ತೆ ಸರ್? ಹೌದು, ಏನು ಬೇಕಾದ್ದು ಬೇಡವಾದ್ದು ಎಲ್ಲಾ ವಿಚಾರಗಳು ಮಾತಾಡ್ತೀವಿ. ಆದ್ರೆ ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಆ ಸ್ನೇಹ ತುಂಬಾ ಒಂದು ಅನ್ಬ್ರೇಕಬಲ್ ಬಾಂಡಿಂಗ್ ಅಲ್ಲಿ ಬೆಳೀತಾ ಹೋಗುತ್ತೆ. ನಿಜ. ಆ ಧ್ಯಾನಕ್ಕಾಗಿ ಧ್ಯಾನಾವಸ್ಥೆಯಲ್ಲಿ ನಾವು ಒಂದಿಷ್ಟು ಚಲಿಸಬೇಕು ಅಂತಂದಾಗ ಬೇಕಾರ
ಒಂದಿಷ್ಟು ಸಂಗೀತ ಕೇಳ್ತಾ ಕೇಳ್ತಾ ಹೋಗ್ಬೋದು. ತೀರಾ ಅದರಲ್ಲೂ ಮೈ ಬರಿಬಾರ್ದು, ಯಾಕಂದ್ರೆ ನಾವು ಹೋಗ್ತಾ ಇರೋದು ರಸ್ತೆ ಮೇಲೆ. ಎಷ್ಟು ಸಾಧ್ಯವೋ ಅಷ್ಟು ಎಲ್ಲಾ ಕಡೆ ಗಮನ ಇಟ್ಕೊಂಡು ಮೈಯೆಲ್ಲ ಕಣ್ಣಾಗಿ ನಾವು ಚಲಿಸ್ತಾ ಇರ್ಬೇಕಾಗತ್ತೆ. ನೀವು ಹೇಳೋದು ಕರೆಕ್ಟ್. ಕಾರಲ್ಲಿ ಕುತ್ಕೊಂಡಾಗ ಹಾಡಲ್ಲಿ ಇರ್ತೀವಿ, ಒಂದಿಷ್ಟು ಮೈ ಕೈ ಕುಣಿಸ್ಬೋದು, ಮಾಡ್ಬೋದು, ಮಾತಾಡ್ಬೋದು, ಅಷ್ಟೊಂದು ಚೂರು ಚೀರಿ. ಆದ್ರೆ ಸೈಕಲ್ ಅಂತ ಅನ್ನೋದು ಪ್ರಶಾಂತವಾದಂತ ಸ್ಥಳದಲ್ಲಿ ನಮ್ಮ ಪ್ರಯಾಣ ಸಾಗ್ತಾ ಇರ್ತದೆ. ಆಮೇಲೆ ಪರಿಸರನೇ ನಮಗ್ ಸಂಗೀತ. ಅಲ್ಲಿ ಬೀಸೋ ಗಾಳಿ, ಅಲ್ಲಿ ಎಲೆಗಳ ಸದ್ದು, ಒಂದಿಷ್ಟು ಹಕ್ಕಿ ಪಕ್ಷಿಗಳ ಕೂಗು, ಅದೇ ನಮ್ಗೆ ಸಂಗೀತ ಅನ್ಕೋಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ವಿಚಾರ ಅಂದ್ರೆ, ಸೈಕಲ್ ಅಲ್ಲಿ ಹೋದಾಗ ಎಕ್ಸಾಂಪಲ್ ಈಗ ನಾವು ಇಲ್ಲಿಂದ ಶ್ರೀರಂಗಪಟ್ಟಣ ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀವಿ. ಸೊ ನಾವು ಜನರಲ್ ಆಗಿ ಹೋದ್ರೆ ರಂಗನತಿಟ್ಟು ನೋಡ್ತೀವಿ, ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ, ಅಲ್ಲಿ ಟಿಪ್ಪು ಸುಲ್ತಾನ್ ಅವ್ರದ್ದು ಗೋರಿಗೆ ಹೋಗ್ತೀವಿ, ಇನ್ನೊಂದು 2-3 ದೇವಸ್ಥಾನಗಳಿದೆ ಅಲ್ಲಿಗೆ ಹೋಗ್ತೀವಿ. ಆದರೆ ನಾವು ಯಾವತ್ತೂ ಯಾವುದೇ ವೆಹಿಕಲ್ ಅಲ್ಲಿ ಹೋದ್ರೂ ನಾವು ಆ ಹಳೆ ಬ್ರಿಡ್ಜ್ ಇದೆ ಸರ್, ಬ್ರಿಟಿಷ್ ಕಾಲದ ಬ್ರಿಡ್ಜ್ ಇದೆ, ಅದ್ರ ಮೇಲೆ ಪಾದಚಾರಿಗಳಿಗೆ ಮಾತ್ರ ಓಡಾಡಕ್ಕೆ ಅನುಕೂಲ. ಆದ್ರೆ ಸೈಕಲ್ ಹೋದ್ರೆ ನೀವು ಅಲ್ಲೂ ಹೋಗ್ಬೋದು, ಇಲ್ಲಿ ಪರವಾಗಿಲ್ಲ ಹೋಗ್ಬೋದು ಅಂತ. ಹಂಗೆ ಎಂತ ಅನುಭವ ಅಂದ್ರೆ ಸರ್ ಅದು, ಆ ಹರಿಯೋ ನೀರು. ಅಲ್ಲಿಗೆ ನಾವು ವೆಹಿಕಲ್ ಗಳಲ್ಲಿ ಹೋದ್ರೆ ಹೋಗಕ್ಕಾಗಲ್ಲ, ನಿಮ್ಗೆ ಅವಕಾಶ ಇಲ್ಲ, ಅದರಿಂದ ವಂಚಿತರಾಗ್ಬಿಡ್ತೀವಿ. ಅಲ್ಲಿ ಏನು ಸಿಗೋ ಅನುಭವ ಅದು ವಿಶಿಷ್ಟವಾದದ್ದು ಅಂತ ಅನ್ಬೇಕಂದಾಗ, ಬೇಗ ಈ ಕಡೆಯಿಂದ ಆ ಬದಿಗೆ ಹೋಗ್ಬೇಕಂದಾಗ ಸೈಕಲ್ ಇದ್ರೆ ಒಳ್ಳೆ ತಾನೆ. ಇಲ್ಲಂದ್ರೆ ನಡ್ಕೊಂಡ್ ಮೆಲ್ಲಕ್ಕೆ ಹೋಗಿ ವಾಪಸ್ ಬಂದು ಸುಸ್ತಾಗಿ ಕುತ್ಕೊಂಡು ಅಯ್ಯೋಪ್ಪ ಇನ್ನೇನು ಎದಕ್ಕರ ಬಂದಿವಿ ಅಂತ ಅನ್ಕೋಬೇಕಾಗತ್ತೆ. ಸೊ ನೀವು ಹೇಳ್ದಂಗೆ ಸೈಕಲ್ಲು ಎಲ್ಲಾ ಕೆಲಸಗಳನ್ನ ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ಹೆಚ್ಚಿನ ಅನುಭವಗಳನ್ನ ನಾವು ಪಡ್ಕೋಬಹುದು. ಸರ್, ನೀವು ಗೋವಾ ಹೋದ್ರಿ, ದೂರ ಅಂದ್ರೆ ಈಗ ಮಂಗಳೂರು ಮೂಲಕವಾಗಿ ಗೋವಾ ಹೋದ್ರಿ, ಇನ್ನು ಬೇರೆ ಹತ್ತಿರ ಅಂತಂದ್ರೆ ನಿಮ್ ಪ್ರಕಾರ ದೂರನೇ ಎಲ್ಲೆಲ್ಲಿ ಹೋಗಿ ಬಂದಿರಂತ? ಸರ್, ನಮ್ದು ಮೇಜರ್ ಅಂದ್ರೆ ಈಗ ನಮ್ಮ ಸದ್ಗುರು ಅವರು ಈಗ ಲಾಸ್ಟ್ ಒಂದು 2-3 ಇಯರ್ಸ್ ಬ್ಯಾಕು, ಮತ್ತೆ ಅವ್ರದ್ದು ವಯಸ್ಸು ಎಲ್ಲಾನು ಮೀರಿ ಅವರು 54 ಕಂಟ್ರಿಗಳಿಗೆ ಬೈಕಲ್ಲಿ ಹೋಗಿ ಬರ್ತಾರೆ. ಸಂದೇಶ ಸೇವ್ ಸಾಯಿಲ್. ಭೂಮಿನ ನಾವು ಎಷ್ಟರ ಮಟ್ಟಿಗೆ ಹಾಳು ಮಾಡಿದೀವಿ ಅಂದ್ರೆ ಅದು ಯಾವತ್ತದು ಕೋಪ ಎತ್ತಿ ಮೇಲೋ ಕೊದರುತ್ತೋ ಗೊತ್ತಿಲ್ಲ. ನಿಜ ನಿಜ ನಿಜ. ಎಲ್ಲಾ ಕಡೆ ಮುಚ್ಚಾಕ್ಬಿಟ್ಟಿದೀವಿ, ಮಿಸ್ಯೂಸ್ ಮಾಡ್ತಾ ಇದೀವಿ, ಮೈನಿಂಗ್ ಮಾಡ್ತಾ ಇದೀವಿ, ಬೋರ್ವೆಲ್ಗಳು ಹಾಕ್ತಾ ಇದೀವಿ, ಏನೇನ್ ತರದಲ್ಲಿ ಹಿಂಸೆ ಮಾಡ್ಬೋದೋ ಭೂಮಿಗೆ ಎಲ್ಲಾ ತರದಲ್ಲೂ ಮಾಡ್ತಾ ಇದೀವಿ. ಇದನ್ನ ಎಷ್ಟರ ಮಟ್ಟಿಗೆ ಕಾಪಾಡ್ಕೋಬೇಕು ಅನ್ನೋಂಥದನ್ನ ಸದ್ಗುರು ಅವರು ನಮ್ಮ ಮೈಸೂರಲ್ಲಿ ಪ್ರಾಬಲಿ ಅದು ಎಂಡ್ ಮಾಡಿದ್ರು. ಇಲ್ಲಿಂದ ಮುಂದಕ್ಕೆ ಕೊಯಂಬತ್ತೂರು ರೀಚ್ ಆದ್ರು ಅಂತ ಅನ್ಕೊಳ್ತೀನಿ. ಸೊ ಈ ವಿಚಾರ ಇಟ್ಕೊಂಡು ನಾವು ನಮ್ಮ ಮೈಸೂರು ಸೈಕ್ಲಿಂಗ್ ಟೀಮ್ ಇಂದ ಮೈಸೂರು ಟು ಕೊಯಂಬತ್ತೂರು ಒಂದು ಸೈಕ್ಲಿಂಗ್ ಮಾಡಿದ್ವಿ. 27 ಜನ ರೈಡ್ ಮಾಡ್ತೀವಿ. ಸೊ ಅದು ತುಂಬಾ ಒಳ್ಳೆ ಅನುಭವ. ಅದೊಂದು ಸೈಕ್ಲೋಪೀಡಿಯಾ ಮೈಸೂರು ಅಂತ ಇದೆ, ಮೈಸೂರು ಅಥ್ಲೀಟ್ಸ್ ಕ್ಲಬ್ ಅಂತ ಇದೆ. ಸೊ ಇವ್ರ ಜೊತೆ ನಾವು ಮೈಸೂರು ಟು ಊಟಿಗೆ ನಾವು ಒಂದು ರೈಡ್ ಮಾಡ್ತೀವಿ. ಕಲ್ಲಟ್ಟಿ ಘಾಟ್ ಅದು ಒಂದು ಏಷ್ಯಾದಲ್ಲೇ ಒಂದು ಟಫೆಸ್ಟ್ ಕ್ಲೈಂಬ್ ಹೋಗಿ ಬಂದಿರಿ ಅಲ್ವಾ? ಊಟಿ ಹೆಂಗ ಮಾಡ್ತೀರಿ ಸರ್? ಈಗ ನನಗೆ ಪ್ರಶ್ನೆ ಬಂದಿರೋದು, ಈಗ ಎತ್ತರ ಹೋಗ್ಬೇಕು ಮೇಲೆ ಹೆಂಗ್ ಹೋಗ್ಬೇಕು? ಮತ್ತೆ ಗೇರ್ಡ್ ವೆಹಿಕಲ್ಗಳಿರುತ್ತೆ, ಗೇರ್ಡ್ ಸೈಕಲ್ಗಳಿರುತ್ತೆ, ಅಂದ್ರೆ ಮೌಂಟೇನ್ ಬೈಕ್ಸ್ ಅಥವಾ ಅದಕ್ಕೆ ಆದಂತ ಒಂದು ಸೈಕಲ್ಗಳಿರುತ್ತೆ. ಅದು ಈಸಿ ಅಂತಲ್ಲ, ಬಟ್ ನಮ್ಮ ಶಕ್ತಿ ಬೇಕಲ್ಲ, ಸ್ವಲ್ಪ ಇರಬೇಕು, ಅನುಕೂಲಕರವಾಗಿ ಇರುತ್ತೆ. ಆದ್ರೆ ತುಂಬಾ ಟಫ್ ಸರ್. ಜನರಲ್ ಆಗಿ ಎಲ್ಲೂ ನಾವು ಇಳಿದ್ಬಿಟ್ಟು ಹೋಗಂತ ಪ್ರಯತ್ನ ತುಂಬಾ ಕಡಿಮೆ, ಬಟ್ ತುಂಬಾ ಜನ ಮಾಡ್ತಾರೆ. ನಮ್ ಕೇಳೋರ್ಬೇಕಾದ್ರೆ ಇಳಿದ್ಬಿಟ್ಟು ಹೋಗ್ಲಿ, ಆದ್ರೆ ಸಾಹಸ ಮಾಡ್ಲಿ ಅಂತ ಹೇಳೋದು ನಾವು ಅಷ್ಟೇ. ಹೌದು. ಇಲ್ಲ, ಹೋಗ್ಬೋದು ಸರ್, ಹೋಗ್ಬೋದು. ಈಗ ಎಲ್ಲೋ ಒಂದ್ ಕಡೆ ತುಂಬಾ ಟಫ್ ಆಗಿದೆ ಅಂತ ಅಂದಿದ್ದ ಜಾಗದಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ತಳ್ಕೊಂಡು, ಚಾಮುಂಡಿ ಬೆಟ್ಟ ಸೈಕಲ್ ಮೇಲೆ ನಾವು ಹೋಗಿ ಬಂದಿವಿ, ಅವಾಗ ನಿಂತ್ಬಿಟ್ಟು ನಾವು ತಳ್ಕೊಂಡು ಹೋಗ್ತೀವಿ. ಚಾಮುಂಡಿ ಬೆಟ್ಟ ಹತ್ತಿದ್ವಿ ಅಂತ ಅಂದ್ಬಿಡೋದು. ಅಂದ್ರೆ ನಮ್ಗೆ ಒಟ್ಟಾರೆ ಏನೇ ಆಗ್ಲಿ ಒಂದು ಯಾವುದೇ ಪ್ರಯತ್ನ ಆಗ್ತಾ ಇರ್ಬೇಕು, ನಡೀತಾ ಇರಬೇಕು ಅಂತ. ಅದನ್ನ ಇಂಪ್ರೂವೈಸೇಷನ್ ಆಮೇಲೆ ಮಾಡ್ಲಿ ಅಲ್ವಾ? ಈಗ ನಿಮ್ದು ತುಂಬಾ ವ್ಯವಸ್ಥಿತವಾದಂತಹ ರೈಡಿಂಗ್ ಇರುತ್ತೆ, ಹಾಗಾಗಿ ಎಲ್ಲವನ್ನೂ ನೀವು ಆ ಒಂದು ಸಾಮರ್ಥ್ಯನೂ ಇರುತ್ತೆ, ಎಲ್ಲವನ್ನೂ ಮಾಡ್ತಾ ಮುಂದೆ ಸಾಕ್ತಾ ಇರ್ತೀರಿ. ರೋಚಕವಾದಂತಹ ಅನುಭವಗಳು ಮತ್ತೆ ಬಹಳ ವಿಶಿಷ್ಟ ಅನುಭವಗಳು. ಈಗಿನ ನಮ್ಮ ಈ ಕಾರ್ಯಕ್ರಮ ಕೇಳೋರೆಲ್ಲ ಇಂಥದ್ದು ಒಂದು ಈ ಬೇರೆ ಸೈಕ್ಲಿಂಗ್ ಸಂಸ್ಥೆಗಳಿವೆ, ಅದ್ರ ಜೊತೆಗೆ ನಿಮ್ಮ ನಂಟನ್ನು ನೀವು ಬೆಳೆಸ್ಕೊಂಡು ದೂರ ಸೈಕಲ್ ಪ್ರಯಾಣ ಮಾಡಬಹುದು. ಈಗ ಮೊದಲು ನಡ್ಕೊಂಡು ಹೋಗ್ತಿದ್ರು ಎಷ್ಟು ದೂರ ಪ್ಲೇಸಿಗೆ, ಈಗ ಬಸ್ಸಲ್ಲಿ ಹೋಗ್ಬರ್ಬೇಕ್ರಿ, ಬೇಗ ಟೈಮ್ ಇಲ್ಲ ನಮಗೆ ಅಂತ ಹೇಳಂಗಿಲ್ಲ. ಆದ್ರೆ ಸಾವಕಾಶವಾಗಿ ಅದು ಒಂದು ಹೆಜ್ಜೆ ಹಿಂದೆ ಬಂದು ಆಧುನಿಕ ಶೈಲಿನಲ್ಲಿ ಸೈಕ್ಲಿಂಗ್ ಮಾಡಿ ಸ್ವಲ್ಪ ಇದನ್ನ ನಾವು ಹವ್ಯಾಸವನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ಬಹುದು. ಇದುವರೆಗೆ ನಾವು ಭೂಮಿಯಿಂದ ಸಾಕಷ್ಟು ತಗೊಂಡ್ಬಿಟ್ಟಿದೀವಿ. ಸೊ ಈಗ ನಾವು ಅದನ್ನ ಪ್ರಿಸರ್ವ್ ಮಾಡೋ ಅಂತ ಒಂದು ಸಮಯ ಸರ್. ಸೊ ಈ ಇದರಲ್ಲಿ ಸೈಕ್ಲಿಂಗು ಒಂದು ಅಡಿಷನಲ್ ಟೂಲ್ ನನ್ನ ಪ್ರಕಾರ. ಸೊ ಸೈಕಲ್ ಉಪಯೋಗಿಸಿದ್ರೆ ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಸಂರಕ್ಷಣೆ ಆಗುತ್ತೆ, ಅಂಡ್ ಒಳ್ಳೆ ಮೆಸೇಜ್ ಕೊಟ್ಟಂಗೂ ಆಗುತ್ತೆ. ದೊಡ್ಡ ಕಾರಲ್ಲಿ ಹೋದ್ರೆ ಮಾತ್ರ ಸ್ಟ್ಯಾಂಡರ್ಡು, ಆ ಥರ ಒಂದು ಮಕ್ಕಳುಗಳಿಗೆ ಇವತ್ತಿನ ದಿನ ಅದೊಂದು ಬಂದ್ಬಿಟ್ಟಿದೆ. ದೊಡ್ಡ ಕಾರಲ್ಲಿ ಬಂದರೆ ಅವರು ದೊಡ್ಡ ಮನುಷ್ಯರು.
ಸೈಕಲ್ ಹೋದ್ರೂ ದೊಡ್ಡತನ ಇರುತ್ತೆ. ಆ ಒಂದು ದೊಡ್ಡತನವನ್ನ ಮೈಸೂರಿಗರಲ್ಲಿ ಈಗ ಒಟ್ಟು ನೋಡುವಾಗ ನಮ್ಗೆ ಅನ್ಸುತ್ತೆ, ಸೈಕಲ್ ಮೇಲೆ ಹೋದಾಗ ಮೊದಲಿಗೆ ಅವಕಾಶ ಕೊಡಿ ಹೋಗ್ಲಿ ಅವ್ರು ಮೊದಲು ಅಂತ ಹೇಳಿ ಆ ಒಂದು ಮನೋಭಾವ ನಾನು ನೋಡಿದೀನಿ. ನಾನು ಎಷ್ಟೋ ಸಲ ಸೈಕಲ್ ಮೇಲೆ ಬರ್ತಾ ನೋಡ್ತಿರ್ತೀನಲ್ಲ, ಹೊರಡಿ ಸರ್ ನೀವು ಅಂತಾರೆ. ಈ ವಿಚಾರದಲ್ಲಿ ಸರ್ ನಾನೊಂದು ಸ್ವಲ್ಪ ಸೆಲೆಕ್ಟೆಡ್ ಹೆಸರುಗಳನ್ನ ತಗೊಳಕ್ ಇಷ್ಟಪಡ್ತೀನಿ. ಲೈಕ್ ನಮ್ಮ ಸಂದೇಶ್ ಕುಮಾರ್ ಸರ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಅವರು ಟ್ರಾಫಿಕ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದಾಗ ಅವರು ಸೈಕಲಲ್ಲೇನೆ ಸಾಕಷ್ಟು ರೆಕ್ಕಿಗಳಿಗೆ ಹೊಟ್ಟೋಗ್ಬಿಡ್ತಾ ಇದ್ರು. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಸೈಕಲಲ್ಲೇ ಓಡಾಡಿರೋ ಅಂಥದ್ದು ಒಂದು ಇನ್ಸ್ಪಿರೇಷನಲ್ ವಿಡಿಯೋಸ್ ಎಲ್ಲ ವೈರಲ್ ಆಗಿತ್ತು ಅವ್ರದ್ದು. ಡಾಕ್ಟರ್ ವಿದ್ಯಾರಂಗ ಅವರು ಕೂಡ ಅವರು ಸೈಕ್ಲಿಸ್ಟೇನೆ. ಅವರು ಸಾಕಷ್ಟು ಬಾರಿ ಎಷ್ಟು ಪ್ರಯತ್ನ ಪಡ್ತಾರೋ ಅಷ್ಟು ಅವರು ಸೈಕಲಲ್ಲೇ ಜಾಸ್ತಿ ಕಮ್ಯೂಟ್ ಮಾಡೋದಕ್ಕೂ ಪ್ರಯತ್ನ ಪಡ್ತಾರೆ. ಆಮೇಲೆ ನಮ್ಮ ಹರೀಶ್ ಅವರು ಇದ್ದಾರೆ, ಹರೀಶ್ ರಾಮನ್, ಅವರು ಮತ್ತೆ ಅವ್ರ ವೈಫ್ ಇಬ್ರು ಕೂಡ ಸೈಕಲಲ್ಲೇ ಜಾಸ್ತಿ ಕಾಣಿಸ್ಕೊಂತಾರೆ ಮೈಸೂರಲ್ಲಿ. ದೊಡ್ಡ ದೊಡ್ಡ ಕಾರ್ಗಳು ಇದೆ ಅವ್ರ ಹತ್ರ. ಸೊ ಆದ್ರೂ ಸೈಕಲಲ್ಲೇ ಓಡಾಡೋ ಪ್ರಯತ್ನ ಮಾಡ್ತಾರೆ. ಸೊ ಇವ್ರುಗಳೆಲ್ಲ ಒಂದು ಒಳ್ಳೆ ಮೆಸೇಜ್. ಈಗ ನಮ್ಮ ವೀಣಾ ಅಶೋಕ್ ಅವರಿದ್ದಾರೆ, ಅವರು ತುಂಬಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಅವರು ಕೂಡ ಅವ್ರ ಹತ್ರನು ಸಾಕಷ್ಟು ಅನುಕೂಲಕರವಾಗಿರೋ ಎಲ್ಲ ಇದು ಇದೆ. ಆದ್ರೂ ಅವರು ಸೈಕ್ಲಿಂಗು ಮತ್ತೆ ಸೈಕಲ್ನ ಜಾಸ್ತಿ ಉಪಯೋಗಿಸಕ್ಕೆ ಪ್ರಯತ್ನ ಪಡ್ತಾರೆ, ಪ್ರಮೋಟ್ ಮಾಡಕ್ ಇಷ್ಟಪಡ್ತಾರೆ. ಸೊ ಇವ್ರುಗಳೆಲ್ಲ ನನಗೆ ಒಂದು ಪರ್ಸನಲ್ ಒಂದು ಇನ್ಸ್ಪಿರೇಷನ್. ಇಲ್ಲ, ನೀವು ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಹೆಸರುಗಳು ಬರ್ತವೆ. ನೀವು ಹೇಳಿದ್ದು ಬಹಳ ಮೊದಲಿಗೆ ಯೋಚಿಸಬೇಕಾಗಿದೆ. ಏನಂದ್ರೆ ಸಂಪತ್ತಿನ ಕಡೆಗೆ ಹೋದಾಗ ಅಥವಾ ಎಲ್ಲ ಸವಲತ್ತುಗಳ ಕಡೆ ಹೋದಾಗ ನಾವು ವಾಪಸ್ ಬರಲ್ಲ. ಈಗ ನಾವು ವಾಪಸ್ ಬಂದು ಅದನ್ನ ಅನುಭವಿಸಬೇಕು. ಈಗ ದೊಡ್ಡ ಬಿಲ್ಡಿಂಗ್ ನಲ್ಲಿ ಇರೋದೇ ಬೇರೆ, ವೀಕೆಂಡ್ ಅಲ್ಲಿ ಹೋಗಿ ಯಾವುದೋ ಒಂದು ಗುಡಿಸಲ್ ತರ ಇರುವಂತಹ ಒಂದು ಹಟ್ ನಲ್ಲಿ ಅವರು ವೀಕೆಂಡ್ ಅನ್ನು ತೆಗಿತಾರೆ. ರೆಸಾರ್ಟ್ ಗಳಿಗೆ ಹೋಗ್ತಾರೆ, ಅಲ್ಲಿ ಹುಲ್ಲು ಇರುತ್ತೆ, ಅಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡ್ತಾರೆ. ಇವೆಲ್ಲ ಅಂದ್ರೆ ಮನುಷ್ಯನಿಗೆ ಏನೋ ಒಂದು ಬೇಕಾಗತ್ತೆ, ಯಾಕೋ ಇದು ತೃಪ್ತಿಕರವಾದಂಥದ್ದಲ್ಲ ಅಂತಂದಾಗ ಒಂದು ಹೆಜ್ಜೆ ಹಿಂದೆ ಇಟ್ಟು ನಾವು ಹಿಂತಿರುಗಿ ನೋಡು ಅಂತೀವಲ್ಲ, ಆ ತರ ನೋಡಿಕೊಂಡು ನಾವು ಅದನ್ನ ಆ ಕ್ಷಣಗಳನ್ನ ಸವಿಬಹುದು ಅನ್ನೋದಕ್ಕೆ ಈ ನಮ್ಮ ಸೈಕಲ್ ಸವಾರಿ ಮಾತಿನ ಲಹರಿನಲ್ಲಿ ನಾವು ಅನೇಕ ಕೆಲವು ವಿಚಾರಗಳನ್ನು ಹೇಳಿದ್ವಿ. ತುಂಬಾ ಉತ್ತಮವಾದಂತಹ ವಿಚಾರಗಳನ್ನು ತಾವು ಹೇಳಿದಿರಾ. ಇದು ಇನ್ನೊಬ್ಬರಿಗೆ ಮಾದರಿ ಹೇಳಿ ಈ ಮಾತುಕತೆ ಮುಗಿಸೋಣ. ತುಂಬಾ ಧನ್ಯವಾದ, ನಮಸ್ಕಾರ ಸರ್. ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಬಿಕಾಸ್ ನೀವೇ ಒಂದು ದೊಡ್ಡ ಇನ್ಸ್ಪಿರೇಷನ್ನು. ಸೊ ನೀವು ಸಾಕಷ್ಟು ಜನ ಯಾರ್ಯಾರ್ದು ವಿಚಾರಗಳನ್ನಿದೆ ಅದನ್ನೆಲ್ಲ ನಮ್ಮ ಕೇಳುಗರಿಗೆ ತಲುಪಿಸ್ತಾ ಇದ್ದೀರಾ. ತುಂಬ ಒಳ್ಳೆ ವಿಚಾರ ಸರ್, ಥ್ಯಾಂಕ್ ಯು ಸೋ ಮಚ್. ಮೈಸೂರಿಗೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ. ತುಂಬ ಧನ್ಯವಾದಗಳು, ತುಂಬ ಧನ್ಯವಾದಗಳು. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.